ಹಲೋ ಎವ್ರಿವಾನ್, ವೆಲ್ಕಮ್ ಟು ಸಿಂಹಾಸನ ಕ್ಲಾಸಸ್. ಬಲ ಮತ್ತು ಚಲನೆಯ ನಿಯಮಗಳು ಪಾಠದ ಮುಖ್ಯ ಪ್ರಶ್ನೆ 4. ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. 56ನೇ ಪ್ರಶ್ನೆ. ಅದರಲ್ಲಿ ಒಂದು, ವಾಹನ ಚಾಲನೆ ಮಾಡುವಾಗ ಸುರಕ್ಷತಾ ಪಟ್ಟಿಗಳ ಬಳಕೆಯು ಅಪಘಾತಗಳನ್ನು ಹೇಗೆ ತಡೆಯುತ್ತದೆ? ವಾಹನ ಚಾಲನೆ ಮಾಡುವಾಗ ಸೀಟ್ ಬೆಲ್ಟ್ ಗಳನ್ನ ಉಪಯೋಗಿಸಬೇಕು ಅಂತ ಹೇಳ್ತಾರೆ ಅಲ್ವಾ? ಹಾಗಿದ್ರೆ ಹೇಗೆ ಇದು ಅಪಘಾತವನ್ನ ತಡೆಯಲಿಕ್ಕೆ ಹೆಲ್ಪ್ ಆಗ್ತದೆ? ಈಗ ನ್ಯೂಟನ್ನ ಮೊದಲನೇ ನಿಯಮದ ಪ್ರಕಾರ, ಜಡತ್ವದ ನಿಯಮದ ಪ್ರಕಾರ ಏನಾಗ್ತದೆ? ಯಾವುದೇ ಒಂದು ಅಸಂತುಲಿತ ಬಲ ಪ್ರಯೋಗವಾಗದ ಹೊರತು ಒಂದು ವಸ್ತು ತನ್ನ ನಿಶ್ಚಲ ಸ್ಥಿತಿ ಅಥವಾ ಏಕರೂಪದ ಚಲನೆಯಲ್ಲಿದ್ದರೆ ಅದೇ ಸ್ಥಿತಿಯಲ್ಲೇ ಮುಂದುವರಿಯುತ್ತೆ, ಎಲ್ಲಿ ತನಕ ನಾವು ಎಕ್ಸ್ಟರ್ನಲ್ ಆಗಿ ಬಲವನ್ನ ಕೊಡುವವರೆಗೆ. ಹಾಗಿದ್ರೆ ವಾಹನ ಚಾಲನೆಯಲ್ಲಿ ಏನಾಗ್ತದೆ? ಸುಯ್ ಅಂತ ಗಾಡಿ ಹೊಡ್ಕೊಂಡು ಹೋಗ್ತಾ ಇದೀವಿ, ಗಾಡಿ ಸ್ಪೀಡಲ್ಲಿ ಹೋಗ್ತಾ ಇದೆ, ನಾವು ಕೂಡ ಗಾಡಿಯ ಜೊತೆ ಸುಯ್ ಅಂತ ಸ್ಪೀಡಲ್ಲಿ ಹೋಗ್ತಾ ಇದೀವಿ. ಒಂದೇ ಸಲ ಗಾಡಿಗೆ ಬ್ರೇಕ್ ಹಾಕಿದ್ವಿ, ಗಾಡಿ ಏನೋ ನಿಂತ್ಕೊಂತು ಸರಿ, ಆದ್ರೆ ನಾವು ಕೂಡ ಗಾಡಿಯ ವೇಗದಲ್ಲಿ ಹೋಗ್ತಿದ್ವಲ್ಲ, ನಾವು ಅದೇ ವೇಗದಲ್ಲಿ ಹೋಗಿ ಮುಂದ್ ಹೋಗ್ತೀವಿ. ಗಾಡಿಗೆ ಬ್ರೇಕ್ ಬಿದ್ರು ನಮ್ಮ ದೇಹ ಏನಿದೆ ಜಡತ್ವದ ಕಾರಣದಿಂದ ಏಕರೂಪದ ಅದೇ ಚಲನೆಯಲ್ಲೇ ಇರ್ಲಿಕ್ಕೆ ಇಷ್ಟಪಡ್ತದೆ, ಹಾಗೆ ಮುಂದ್ ಹೋಗ್ತೀವಿ. ಆದ್ರೆ ಆ ಟೈಮಲ್ಲಿ ಸೀಟ್ ಬೆಲ್ಟ್ ಇದ್ರೆ ಏನಾಗುತ್ತೆ? ಅದು ಒಂದು ಬಲವನ್ನ ಅಪ್ಲೈ ಮಾಡಿ ನಾವು ಮುಂದಕ್ಕೆ ಹೋಗದಂತೆ, ಹೋಗಿ ಡ್ಯಾಶ್ ಬೋರ್ಡಿಗೆಲ್ಲ ತಲೆ ಜಪ್ಕೊಳ್ಳೋದಂತ ಏನ್ ಮಾಡ್ತದೆ? ತಡೀತದೆ. ಚಲನೆಯ ಮೊದಲನೇ ನಿಯಮ, ಅಪಘಾತಗಳ ಸಮಯದಲ್ಲಿ ಮುಂದಕ್ಕೆ ಚಲನೆಯನ್ನು ನಿಧಾನಗೊಳಿಸುತ್ತದೆ. ಇಲ್ಲಾಂದ್ರೆ ಹೋಗಿ ಡಬ್ ಅಂತ ಸ್ಟೇರಿಂಗ್ಗೆ ತಡೆ ಹೊಡ್ಕೊಂಡಿರ್ತೀವಿ. ಎರಡನೇ ಪ್ರಶ್ನೆ. ಅಸಂತುಲಿತ ಬಲ ಪ್ರಯೋಗವಾಗದ ಹೊರತು ವಸ್ತು ನಿಶ್ಚಲವಾಗಿರುತ್ತದೆ ಎಂದು ತೋರಿಸಲು ಒಂದು ಸನ್ನಿವೇಶವನ್ನ ಉಲ್ಲೇಖಿಸಿ. ಯಾವುದೇ ಒಂದು ವಸ್ತುವಿನ ಮೇಲೆ ಅಸಂತುಲಿತ ಬಲ ಪ್ರಯೋಗವಾಗದ ಹೊರತು ಆ ವಸ್ತು ನಿಶ್ಚಲವಾಗಿರುತ್ತದೆ. ಬಹಳಷ್ಟು ಉದಾಹರಣೆಗಳಿವೆ. ನೆಲದ ಮೇಲೆ ಇರುವ ಫುಟ್ಬಾಲ್ ಸ್ವತಃ ಚಲಿಸುವುದಿಲ್ಲ. ಒಂದು ಫುಟ್ಬಾಲ್ ನೆಲದ ಮೇಲಿದೆ, ತನ್ನಷ್ಟಕ್ಕೆ ತಾನೇ ಟುಯಿ ಅಂತ ಚಲಿಸ್ಕೊಂಡು ಹೋಗ್ತಿದೆ. ಒಂದು ಗಾಳಿ ಬಂದಿರಬೇಕು, ಇಲ್ಲ ಯಾರಾದ್ರೂ ಅದನ್ನ ಒದ್ದಿರ್ಬೇಕು. ಯಾರಾದರೂ ಅದನ್ನ ಕಾಲಿನಿಂದ ತಳ್ಳಿದಾಗ ಮಾತ್ರ ಅದು ಚಲಿಸಲು ಪ್ರಾರಂಭಿಸುತ್ತದೆ. ಇದರಿಂದ ಅಸಂತುಲಿತ ಬಲ ಪ್ರಯೋಗವಾಗದ ಹೊರತು ನಿಶ್ಚಲ ವಸ್ತು ನಿಶ್ಚಲವಾಗಿಯೇ ಇರುತ್ತದೆ ಎಂಬುದು ತಿಳಿಯುತ್ತದೆ. ಗೊತ್ತಾಯ್ತಾ? ಈ ರೀತಿಯಾಗಿ ನೀವು ಬೇರೆ ಉದಾಹರಣೆಯನ್ನ ಕೊಡ್ಬೋದು. ಒಂದು ಪುಸ್ತಕ ನೆಲದ ಮೇಲೆ ಇದೆ, ಅದು ನಿಶ್ಚಲವಾಗಿರ್ತದೆ ಅಲ್ವಾ? ಯಾವುದೇ ಒಂದು ವಸ್ತು ನೆಲದ ಮೇಲೆ ಇದ್ದಾಗ ನಿಶ್ಚಲವಾಗಿರ್ತದೆ, ಅದ್ರ ಮೇಲೆ ಏನಾದ್ರೂ ಬಲ ಪ್ರಯೋಗ ಆದಾಗ ಮಾತ್ರ ಅದು ಚಲಿಸ್ಲಿಕ್ಕೆ ಪ್ರಾರಂಭಿಸ್ತದೆ. ಥ್ಯಾಂಕ್ ಯು.